ಚರ್ಚೆಗಳು ಎಲ್ಲ ನಡೆಯುತ್ತೆ. ಆಗಲೇ ಮೇ ತಿಂಗಳಲ್ಲಿ ಆಗುತ್ತೆ ಅಂತ ನಾವು ಆಗಲೇ ಚುನಾವಣೆ ಸಂದರ್ಭದಲ್ಲೇ ಹೇಳಿದ್ದೇವೆ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ದೇವೆ. ಅದೇ ಥರ ಆಗ್ತಾ ಇದೆ. ಈಗ ಹಲವಾರು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಾಯಿ ಬಿಡೋಕ್ಕೆ ಶುರು ಮಾಡಿದ್ದಾರೆ. ನೋಡೋಣ. ಖರ್ಗೆ ಅವ್ರು ಹೇಳಿಕೆ ಖರ್ಗೆ ಅವರು ಹೇಳಿದಾರಲ್ಲ, ನನಗೂ ಆಸೆ ಇದೆ. ಆದರೆ ನನಗೂ ಆಸೆ ಇದೆ, ಹಲವಾರು ಜನಕ್ಕೆ ಆಸೆ ಇದೆ. ಆದರೆ ಈ ಸದ್ಯ ಮುಖ್ಯಮಂತ್ರಿಗಳಿದ್ದಾರೆ, ಸದ್ಯಕ್ಕಿದ್ದಾರೆ. ಮೇ 4ನೇ ನಂತರ ಇರ್ತಾರೆ ಅನ್ನೋದು ನಾವು ಹೇಳಿಲ್ಲ. ಮೇ 4ನೇ ನಂತರ ಅವ್ರ ಕುರ್ಚಿ ಇರ್ತದೋ, ಅಲಗಾಡ್ತದೋ, ಹೋಗುತ್ತೋ, ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸರ್, ಇವಾಗ ಅಭಿಮಾನೋತ್ಸವದ ಬಗ್ಗೆ ಇನ್ನೊಂದು ಕ್ವಶನ್ ಸರ್. ಇವಾಗ ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವಂಥದ್ದು, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನವನ್ನು ಅವರು ನಿಮಗೆ ಕರುಣಿಸಿದ್ರು. ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಅವರ ಅಭಿಮಾನ? ನಮ್ಮ ಗುರಿ ಇಷ್ಟ. ಈಗ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಒಂದು, ಈ ದುಷ್ಟ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಕೊಡುವಂಥ ಚಿತ್ರಹಿಂಸೆ, ಹಳ್ಳಿಗೂ ಗಾಂಜಾ, ಇಸ್ಪೇಟು, ಓಸಿ ನಮ್ಮ ಜನರನ್ನು ಹಾಳು ಮಾಡ್ತಿರುವಂಥದ್ದು, ಇದನ್ನೆಲ್ಲವನ್ನು ಕಿತ್ತೊಗಿಬೇಕಾಗಿರೋದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಉದ್ದೇಶ. ಇದರಲ್ಲಿ ಎಲ್ಲರದ್ದು ಹಿತಾಸಕ್ತಿ ಇದೆ, ಒಬ್ಬರದ್ದೇ ಎಲ್ಲರೂ ಹಿತಾಸಕ್ತಿ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಮುಂದೆ ಸಾಮಾನ್ಯ ಜನರಿಂದ ಹಿಡಿದು BJP ಕಾರ್ಯಕರ್ತರಿಂದ ನಾಯಕರು ಎಲ್ಲ ಉದ್ದೇಶವೂ ಇರುತ್ತೆ. ಅದಕ್ಕಾಗಿ ನಾವು ಸಾಮೂಹಿಕವಾಗಿ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.